SDPT ಹಿರಿಯಂಗಡಿಯಲ್ಲಿ 3ನೇ ದಿನದ ಶಾರದೋತ್ಸವ ಹೇಗೆ ನಡೆಯುತ್ತದೆ. ಶ್ರೀ ದುರ್ಗೆ ಈ ರೀತಿ ಅಲಂಕೃತಳಾಗಿದ್ದಾಳೆ. ಹಾಗೆ ಗಣೇಶ ದೇವರು ಕೂಡ ನೋಡಿ ಈ ರೀತಿ. ಇವತ್ತು ಶ್ರೀ ಶಾರದಾ ದೇವಿಗೆ ನಾವು 5 ರೀತಿಯ ಸೀರೆಯನ್ನು ಉಡಿಸಿ ತಯಾರು ಮಾಡಿರ್ತೇವೆ ನೋಡಿ. ಬಣ್ಣ ಬಣ್ಣದ ಸೀರೆ ನೋಡಿ. ಬನ್ನಿ ಯಾವ ರೀತಿಯೆಲ್ಲ ತಯಾರು ಮಾಡಿದ್ದೇವೆ ಅಂತೇಳಿ ನೋಡೋಣ ಬನ್ನಿ. ಈಗ ಒಂದು ಸೀರೆಯನ್ನು ಉಡಿಸ್ಲಿಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೇವೆ. ನೋಡಿ, ದೇವರ ಅಲಂಕಾರ ಕೂಡ ಮುಗಿಯಿತು. ದೇವರು ಈ ಸೀರೆಯಲ್ಲಿ ಹೇಗೆ ಕಾಣ್ತಾ ಇದ್ದಾರೆ ನೋಡಿ, ಬಹಳ ಸುಂದರವಾಗಿ ಕಾಣ್ತಾ ಇದ್ದಾರೆ. ಈಗ ಇನ್ನೊಂದು ಸೀರೆ ಉಡಿಸ್ಲಿಕ್ಕೋಸ್ಕರ ತಯಾರು ಮಾಡ್ತಾ ಇದ್ದೇವೆ. ನೋಡಿ, ಈ ಸೀರೆ ಕೂಡ ದೇವರಿಗೆ ಉಡಿಸಿ ಆಯಿತು. ಬಹಳ ಸುಂದರವಾಗಿ ಕಾಣ್ತಾರೆ. ಎಲ್ಲ ಅಲಂಕಾರ ಆದ ನಂತರ ಈ ರೀತಿ ದೇವರು ಕಾಣ್ತಾ ಇದ್ದಾರೆ ನೋಡಿ. ಈಗ ಇನ್ನೊಂದು ಸೀರೆ, ಗಿಳಿ ಹಸಿರು ಬಣ್ಣದ ಸೀರೆ, ಬಹಳ ಸುಂದರವಾದ ಸೀರೆಯನ್ನು ಕೂಡ ದೇವರಿಗೆ ಉಡಿಸ್ಲಿಕ್ಕೆ ತಯಾರು ಮಾಡ್ತಾ ಇದ್ದೇವೆ. ಸೆರಗನ್ನೆಲ್ಲ ಹಿಡಿದು ರೆಡಿ ಮಾಡಿ ಇಡ್ತಾ ಇದ್ದೇವೆ ನೋಡಿ. ನೋಡಿ, ಉಡಿಸಿ ಎಲ್ಲ ಆಯಿತು, ಕಂಪ್ಲೀಟ್ ಆಯಿತು. ಹೇಗೆ ಕಾಣ್ತಾ ಇದ್ದಾರೆ ಗಿಳಿ ಹಸಿರು ಬಣ್ಣದ ಸೀರೆಯಲ್ಲಿ. ನೋಡಿ, ಈಗ ಇನ್ನೊಂದು 4ನೆಯ ಸೀರೆಯನ್ನು ದೇವರಿಗೆ ಉಡಿಸ್ಲಿಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೇವೆ. ನವಿಲಿನ ಗರಿಯ ಬಣ್ಣದ ಸೀರೆ, ಬಹಳ ಸುಂದರವಾದ ಸೀರೆ.
ಈ ಸೀರೆ ಕೂಡ ಉಡಿಸಿ ಆಯಿತು ನೋಡಿ. ದೇವರು ಈ ಬಣ್ಣದ ಸೀರೆಯಲ್ಲಿ ಹೇಗೆ ಕಾಣ್ತಾ ಇದ್ದಾರೆ, ಬಹಳ ಸುಂದರವಾಗಿ ಅಟ್ರಾಕ್ಟಿವ್ ಆಗಿ ಕಾಣ್ತಾರೆ. ಬಣ್ಣ ಬಣ್ಣದ ಸೀರೆಯಲ್ಲಿ ದೇವರ ಅಲಂಕಾರವನ್ನು ನೋಡಲಿಕ್ಕೆ ಒಂದು ಚಂದದ ಅವಕಾಶ. ಇಷ್ಟೇ ಅಲ್ಲ, ಈಗ ನಾವು ದೇವರ ತಲೆಯ ಶೃಂಗಾರವನ್ನು ಕೂಡ ಬದಲು ಮಾಡ್ತಾ ಇದ್ದೇವೆ. ಮಲ್ಲಿಗೆ ಪುನ್ನೊಮ್ಮೆ ಮುಡಿಸ್ತಾ ಇದ್ದೇವೆ ನೋಡಿ. ಎಲ್ಲ ಆದ ಮೇಲೆ ದೇವರ ಶೃಂಗಾರ ಬಹಳ ಸುಂದರವಾಗಿ ಕಾಣ್ತದೆ. ಮಲ್ಲಿಗೆ ಅಲಂಕಾರ ಎಲ್ಲವೂ ಕಂಪ್ಲೀಟ್ ಆಯಿತು ನೋಡಿ. ಹೇಗೆ ಕಾಣ್ತಾ ಇದ್ದಾರೆ ದೇವರು. ಎಲ್ಲರೂ ನಾವು ಸೇರಿಕೊಂಡು ದೇವರ ಅಲಂಕಾರವನ್ನು ಮಾಡಿರ್ತೇವೆ ನೋಡಿ. ಮಲ್ಲಿಗೆಯ ಮುಡಿ ಬಹಳ ಆಕರ್ಷಕವಾಗಿ ಕಾಣ್ತದೆ ನೋಡಿ. ದೇವರ ಒಂದೊಂದು ರೀತಿಯ ಸೀರೆಯಲ್ಲಿ, ಒಂದೊಂದು ರೀತಿಯ ಅಲಂಕಾರದಲ್ಲಿ ಒಂದೊಂದು ಬಗೆಯಾಗಿ ಕಾಣ್ತಾರೆ. ಈಗ ಅರಶಿನ ಕುಂಕುಮವನ್ನು ಹಚ್ಚಿ ದೇವರ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದೇವೆ. ಇನ್ನೊಂದು ರಾತ್ರಿ ವೇಳೆಗೆ ಇನ್ನೊಂದು ಸೀರೆ, ಗುಲಾಬಿ ಬಣ್ಣದ ಸೀರೆ, ಪಿಂಕ್ ಕಲರ್ ಸಾರಿ, ಇದನ್ನು ಕೂಡ ತಯಾರು ಮಾಡಿ ಇಡ್ತಾ ಇದ್ದೇವೆ. ಈಗ ಸೀರೆ ಉಡಿಸ್ತಾ ಇದ್ದೇವೆ ನೋಡಿ. ಪಿಂಕ್ ಕಲರ್ ಸೀರೆಯನ್ನು ಉಡಿಸ್ತಾ ಇದ್ದೇವೆ. ಈ ಸೀರೆಯಲ್ಲಿ ದೇವರ ಶೋಭೆಯನ್ನು ನೋಡುವುದೇ ಬಹಳ ಖುಷಿ ನೋಡಿ. ಯಾವ ರೀತಿ ಕಾಣ್ತಾ ಇದ್ದಾರೆ. ಮಲ್ಲಿಗೆ ಅಲಂಕಾರ ಹಾಗೂ ಸೀರೆಯ ಬದಲಾವಣೆ ಬಹಳ ಸುಂದರವಾಗಿ ಆಕರ್ಷಕವಾಗಿ ಕಾಣ್ತಾ ಇದ್ದಾರೆ. ಇದನ್ನು ನೋಡಲಿಕ್ಕೆ ನಮಗೊಂದು ಸದವಕಾಶ. ಆ ಹೊತ್ತಿಗಾಗಲೇ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ದೇವರಿಗೆ ಉಡಿಸ್ಲಿಕ್ಕೋಸ್ಕರ ಸೀರೆಯನ್ನು ಅರ್ಪಣೆ ಮಾಡಲಿಕ್ಕೆ ಬಂದಿದ್ರು. ಅದನ್ನೆಲ್ಲ ಅರ್ಪಣೆ ಮಾಡಿದರು ನೋಡಿ. ಅಷ್ಟೊತ್ತಿಗಾಗಲೇ ಮುಸ್ಸಂಜೆ ಆಗಿತ್ತು. ದೇವರ ದೀಪವನ್ನು ಬೆಳಗಿಸಿ ಭಜನೆಗೆ ಪ್ರಾರಂಭವನ್ನು ಮಾಡಿದರು. ಹಾಗೆ ಇಂದಿನ ಪೂಜಾ ಸೇವಾದಾರರು ಕೂಡ ಸಂಕಲ್ಪವನ್ನು ಮಾಡಿ ದೇವರಿಗೊಂದು ಪ್ರದಕ್ಷಿಣೆ ಬಂದು ದೇವರಿಗೆಲ್ಲ ಅರ್ಪಣೆ ಮಾಡಿದರು. ಹಾಗೆ ಪೂಜೆ ಎಲ್ಲ ನೆರವೇರಿತು. ಇನ್ನು ಸೀರೆ ಕೊಡುವವರು ಹಾಗೂ ಪೂಜಾ ಸೇವಾದಾರರು, ವಸ್ತುರೂಪದ ಕಾಣಿಕೆ ಕೊಡುವವರೆಲ್ಲ ದೇವರಿಗೆ ಅರ್ಪಣೆ ಮಾಡಿದರು. ಕೊನೆಗೊಂದು ಫೋಟೋಶೂಟ್, ಪಿಂಕ್ ಸಾರಿಯೊಂದಿಗೊಂದು ಫೋಟೋಶೂಟ್. ಸರಿ, ಇಂದಿನ ದಿನ ಹೀಗಿತ್ತು ನೋಡಿ. ಶಾರದೋತ್ಸವದ 2ನೇ ದಿನ ನಾಳೆ ಸಿಗೋಣ. ಬಾಯ್.